ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ತರಗತಿಗಳಿಗೆ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ಜ್ಞಾನಗಂಗೋತ್ರಿ ಕ್ಲಾಸಸ್. ಇವತ್ತಿನ ದಿನ ಯಾವುದೇ ಪಾಠವನ್ನ ನಾವು ಮಾಡ್ತಾ ಇಲ್ಲ ಸ್ನೇಹಿತರೆ. 2 ದಿನದ ಕೆಳಗಷ್ಟೇನೆ KPSC KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಪೂರ್ವಭಾವಿ ಪರೀಕ್ಷೆಗಳು ಸಂಪೂರ್ಣವಾಗಿದೆ ಸ್ನೇಹಿತರೆ. ಈ ದಿವಸ ನಾನೊಂದು ಸ್ಥೂಲವಾಗಿ ಮೇನ್ಸ್ ಎಕ್ಸಾಮ್ ಪ್ರಿಪರೇಷನ್ಗೆ ಅಲ್ಲಿ ಇರುವಂತಹ ಸಿಲೆಬಸ್ ಒಂದ್ ಸಣ್ಣ ಟಿಪ್ಸ್ ಅನ್ನ ನಾನು ನಿಮಗೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಜನರಲ್ ಆಗಿ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಅನ್ನ ಬರಿಬೇಕಾಗಿದ್ರೆ ನೀವು ಏನೇನ್ ಮಾಡ್ಬೇಕು ಅನ್ನುವಂಥ ಒಂದು ಸಣ್ಣ ವಿಷಯಗಳನ್ನ, ಸಣ್ಣ ಎಳೆಗಳನ್ನ ಹೇಳಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ದಿವಸ ಕೆಲವು ಪದಗಳನ್ನ ಎಲ್ಲ ಕೆಲವು ನೆನಪಾದಷ್ಟು ಹೇಳಿರ್ತೀನಿ. ಬಟ್ ಮುಂದಿನ ವಿಡಿಯೋದಲ್ಲಿ ಆ ಎಲ್ಲ ಪದಗಳನ್ನ ಹಿಡಿದು ನೀವು ಹೆಂಗ್ ಉತ್ತರಿಸಬೇಕು ಅನ್ನುವಂಥದ್ದು, ಹಾಗೇನೇನೆ ನಿಮ್ಮ ಸ್ಟಡಿ ಪ್ಲಾನ್ ಅನ್ನ ನಾಗಪ್ಪ ಸರ್ ಅವರು ಮುಂದಿನ ವಿಡಿಯೋದಲ್ಲಿ ಕೊಡ್ತಾರೆ. ಇದು ವರ್ಡ್ಸ್ ಮೇಲೆ ನೀವು ಹೆಂಗೆ ಆನ್ಸರ್ ಮಾಡಬೇಕು ಅನ್ನುವಂಥದ್ದು ನಾನು ಮಾಡ್ತೀನಿ. ಸ್ಟಡಿ ಪ್ಲಾನ್ ಏನಿದೆ ಎಂಟೈರ್ ಸಿಲೆಬಸ್ಗೆ, ಅದನ್ನ ನಾಗಪ್ಪ ಸರ್ ಈ ತಕ್ಷಣದಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾರೆ. ಸ್ನೇಹಿತರೆ, ಏನಂತಂದ್ರೆ ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಇದೆಯಲ್ಲ, ರೀಡಿಂಗ್ ದಟ್ ಇನ್ ಇಟ್ ಸೆಲ್ಫ್ ಇಸ್ ಅನ್ ಆರ್ಟ್. ನಮ್ಮ ಮುಖ್ಯ ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮವನ್ನ ಓದಬೇಕಲ್ವಾ. ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2, ಪೇಪರ್ 2 ಜನರಲ್ ಸ್ಟಡೀಸ್ 1 ಅಂತ ಹೇಳುತ್ತಾರೆ. ಸರಿ, ಅದರಲ್ಲಿ ಎಷ್ಟು ಸೆಕ್ಷನ್ಸ್, ಆ ಸೆಕ್ಷನ್ಸ್ ಅಲ್ಲಿ ಯೂನಿಟ್ಸ್ ಎಷ್ಟು? ಈಚ್ ಪೇಪರ್ ಹ್ಯಾಸ್ 3 ಸೆಕ್ಷನ್ಸ್. ಓಕೆ, ಎಷ್ಟು ಯೂನಿಟ್ಸ್ ಇದೆ? ಆ ಯೂನಿಟ್ಸ್ ಅಲ್ಲಿ ಯಾವ್ಯಾವ ವಿಷಯಗಳ ಕುರಿತಂತೆ ಹೇಳ್ತಾರೆ. ನಾ ತುಂಬಾ ಸ್ಥೂಲವಾಗಿ ನಿಮಗೆ ಈ ಪಠ್ಯಕ್ರಮದ ಒಂದು ಪರಿಚಯವನ್ನ ಮಾಡಿರ್ತೀನಿ. ಮತ್ತೆ ಮುಂದಿನ ತರಗತಿನಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಏನಂತ. ಫ್ರೆಂಡ್ಸ್, ವಿ ವಿಲ್ ಇಂಟ್ರೊಡ್ಯೂಸ್ ಅವರ್ ಸೆಲ್ಸ್ ಟು ದಿಸ್ ಸಿಲೆಬೈ ಆಫ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಆಫ್ KS mains examination. Whatever is there, I will just introduce you to that, and all those who have written preliminary examination, whether you get through, you don't get through, you have done well, you have not done well, just don't worry about anything. This is just the beginning. Opportunities are more. ಅಲ್ವಾ ಸ್ನೇಹಿತರೆ? ಇದು ಬರೀ ಆರಂಭ ಅಷ್ಟೇನೆ, ಬೇಕಾದಷ್ಟು ಅವಕಾಶಗಳಿದೆ. ಅಂಡ್ ಟು ಫರ್ದರ್ ಇನ್ ಅ ಪರ್ಫೆಕ್ಟ್ ಮ್ಯಾನರ್, ನೀವು ಸರಿಯಾದ ರೀತಿನಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ನೋದೇ ಆದ್ರೆ, ನೀವು ಕೆಲವೊಂದು ಬೇಸಿಕ್ ಈ ವಿನ್ನಿಂಗ್ ಎಡ್ಜಸ್ ಅಂತ ಹೇಳ್ತೀವಲ್ಲ, ಆ ಗೆಲ್ಲುವ ಅಂಚಿನ ಸೂತ್ರಗಳನ್ನ ನೀವು ತಿಳ್ಕೊಂಡ್ಬಿಡ್ಬೇಕು. ದಟ್ ಫಾರ್ಮುಲಾ ಆಫ್ ವಿನ್ನಿಂಗ್ ಎಡ್ಜಸ್ ಇಸ್ ವಾಟ್ ಯು ಶುಡ್ ಬಿ ನೋಯಿಂಗ್. ಅದನ್ನ ಯಾರು ನೇರವಾಗಿ ಹೇಳೋದಿಲ್ಲ. ಆಡುವ ಮಾತಿನಲ್ಲಿ ಮೇಷ್ಟ್ರುಗಳು ಹೇಳುವಾಗ ನೀವು ಅದರ ಜಾಡನ್ನ ಹಿಡಿದು ಬಿಡ್ಬೇಕು. ಒನ್ಸಲಿ ಯು ಸ್ಟಾರ್ಟ್ ಡೂಯಿಂಗ್ ಇಟ್, ಯು ವಿಲ್ ಸ್ಟಾರ್ಟ್ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಆಫ್ ಎವ್ರಿ ಟೀಚರ್ಸ್, ಎವ್ರಿ ಸಬ್ಜೆಕ್ಟ್ ವರ್ಡ್ಸ್, ಅಂಡ್ ದೇರ್ ಯು ಫೈಂಡ್ ಯುವರ್ ಸೆಲ್ಫ್ ಮೋರ್ ಕಂಫರ್ಟಬಲ್ ಇನ್ ಸಾಲ್ವಿಂಗ್ ದಿ ಪೇಪರ್. ಹೌದಲ್ವಾ ಸ್ನೇಹಿತರೆ? ಅದಕ್ಕೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡೋಣ, ಇವತ್ತಿನ ಮೊದಲ ಮೇನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಚಯಾತ್ಮಕ ತರಗತಿ ಇದು. KS ಮೇನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಏನೇನೆಲ್ಲ ಸಿಲೆಬಸ್ ಬರುತ್ತೆ ಅನ್ನೋದನ್ನ ನೋಡ್ಬಿಡೋಣ. KPSC ಚಿತ್ರವನ್ನ ಇಲ್ಲಿ ನೋಡ್ತಾ ಇದ್ದೀರಾ ಬೋರ್ಡ್ ಮೇಲೆ. ಒಂಥರ ಹೃದಯ ಒಂದ್ಸಲಿ ಒಂದು ಬೀಟ್ ಮಿಸ್ ಆಗಿ ಹೋಗುತ್ತೆ, ಭಯ ಆಗುತ್ತಲ್ವಾ. ಯು ಜಸ್ಟ್ ಹ್ಯಾವ್ ಟು ಕೀಪ್ ಕರೇಜ್ ಟು ರೈಟ್, ಬಟ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ದಟ್ ಫಿಯರ್ ಆಫ್ ಎಕ್ಸಾಮಿನೇಷನ್. ಅದರ್ವೈಸ್ ಎಲ್ಲ ಕ್ಯಾಶುಯಲ್ ಆಗ್ಬಿಟ್ರೆ ಬರೆಯೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಪರೀಕ್ಷೆ ಸೀರಿಯಸ್ ಆಗಿ ಇರಬೇಕು ಮತ್ತೆ, ಹೌದಲ್ವಾ? ಅದಕ್ಕೆ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ದಿ ಸಿಲೆಬಸ್. ಎಸ್ ಫ್ರೆಂಡ್ಸ್, ಹಿಯರ್ ಏನ್ ಗೊತ್ತಾ, ಮೊಟ್ಟ ಮೊದಲನೇದು ಎಷ್ಟು ಪೇಪರ್ಸ್ ಇರುತ್ತೆ ನಾವು ಬರೆಯೋದಿಕ್ಕೆ ಅನ್ನುವಂಥದ್ದು. ಪೇಪರ್ಸ್ ಇರೋದು 7 ಪೇಪರ್ಸ್ ಇರುತ್ತೆ. 7 ಕಂಪಲ್ಸರಿ. ನಮ್ಗೆಲ್ಲ ಗೊತ್ತಿದೆ. ಈಗ ಆಪ್ಷನಲ್ ಪೇಪರ್ ತೆಗೆದು ಬಿಟ್ಟಿದ್ದಾರೆ, ಐಚ್ಛಿಕ ಪತ್ರಿಕೆಯನ್ನ ತೆಗೆದು ಬಿಟ್ಟಿದ್ದಾರೆ. ಸೊ ಇರುವಂಥದ್ದು ಎಲ್ಲ ಪತ್ರಿಕೆಗಳು ಬರೆಯುವುದು ಕಡ್ಡಾಯ ಅನ್ನೋದು ನಮಗ್ ಗೊತ್ತಿದೆ. ಈ 7ರಲ್ಲಿ 2 ಪತ್ರಿಕೆಗಳು ಇಂಗ್ಲಿಷ್ ಕನ್ನಡ ಅನ್ನ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡಲ್ಲ. ಇದನ್ನ ನಿಮ್ಮ ಶ್ರೇಯಾಂಕ ಎಷ್ಟು ಅಂತ ಹೇಳಿ ಹಾಕೋದಿಕ್ಕೆ ತಗೊಳ್ಳೋದಿಲ್ಲ. ಆದರೆ 2 ಪತ್ರಿಕೆಗಳಲ್ಲಿ ಪಾಸ್ ಆಗುವುದು ಅಂದ್ರೆ ಪೇಪರ್ ಮಿನಿಮಮ್ ಬರಬೇಕು ಅನ್ನುವಂಥದ್ದು
ಕಡ್ಡಾಯವಾಗಿ ಇದೆ. ಇದು 150 ಅಂಕಗಳಿಗಿರುತ್ತೆ. ಅದಕ್ಕೆ ನೀವು ಈ 150 ಅಂಕಗಳಿಗೆ 45 ಈಚ್ ಪೇಪರ್ ಅಲ್ಲಿ ತಗೊಂಡಿರ್ಬೇಕು. ಆದ್ರೆ ಒಟ್ಟಿಗೆ ಅವರು ಕನ್ಸಿಡರ್ ಮಾಡ್ಬೇಕು ಅಂತಂದಾಗ 300 ಮಾರ್ಕ್ಸ್ ಇರುತ್ತಲ್ಲ, 150 300 ಮಾರ್ಕ್ಸ್ಗೆ ಇರೋದ್ರಿಂದ ಒಟ್ಟಿಗೆ ತಗೊಂಡಾಗ ನೀವು 2 ಪೇಪರ್ನ ಸೇರಿ, ಎರಡರನ್ನು ಕನಿಷ್ಠ 45 ಬಂದಿರಬೇಕು ಅಂತ ಹೇಳ್ತಿದ್ದಾರೆ. 2 ಪೇಪರ್ ಸೇರಿ ನೀವು 125 ಅಂಕಗಳನ್ನ ದಾಟಿರ್ಬೇಕು ಅನ್ನುವಂಥದ್ದು ಸರಿ. ಏನ್ ಗೊತ್ತಾ, ಈಗ ನಾ ಕನ್ನಡ 1ರಲ್ಲೇ 125 ತಗೊಂಡ್ಬಿಡ್ತೀನಿ, ಇಂಗ್ಲಿಷ್ 0 ತಗೊಂಡ್ರೆ ನಿಮ್ಗೆ ಅದು ಪಾಸ್ ಮಾಡಲ್ಲ. ಅಥವಾ ಇಂಗ್ಲಿಷ್ 150 ಔಟ್ ಆಫ್ 150 ಬಟ್ ಕನ್ನಡ ಐ ಆಮ್ 0 ಪಾಸ್ ಮಾಡಲ್ಲ. 2ರಲ್ಲೂ ಪೇಪರ್ ಮಿನಿಮಮ್ ಅಂತ ಹೇಳಿ ತಗೊಳ್ಬೇಕು. ತಗೊಂಡು ಅಂದ್ರೆ 45 ಮಾರ್ಕ್ಸ್ ಕನಿಷ್ಠ ಇರ್ಬೇಕು 2 ಪೇಪರ್ ಅಲ್ಲಿ. ಆಮೇಲೆ ಹೆಚ್ಚಿನ ಅಂಕಗಳು 2 ಸೇರಿಸಿದಾಗ ಬಂದ್ರೆ ಮಾತ್ರ ನಿಮಗೆ ಇನ್ನು ಮುಂದಿನ ಪತ್ರಿಕೆಗಳನ್ನ ಅವ್ರು ವ್ಯಾಲ್ಯೂಯೇಷನ್ ಮಾಡೋದು ಕೂಡ ಹೌದು. ಇದು 2 ಕೂಡ ಕಂಪಲ್ಸರಿ ಪೇಪರ್ಸ್, ಕಡ್ಡಾಯ ಪತ್ರಿಕೆಗಳು ಸ್ನೇಹಿತರೆ. ಹಾಗಾದ್ರೆ ಏನೇನೆಲ್ಲ ಕೇಳ್ತಾರೆ. ಸಾಮಾನ್ಯ ಕನ್ನಡಕ್ಕೆ ಬಂದ್ಬಿಟ್ರೆ ವಿಷಯದ ಸಮಗ್ರ ಅರ್ಥೈಸುವಿಕೆ, ಅಂದ್ರೆ ಪ್ಯಾಸೇಜಸ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ ಅನ್ನು ನೀವು ಹೆಂಗ್ ಅರ್ಥ ಮಾಡ್ಕೊಂಡು ಅದರ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ನೀವು ಹೆಂಗೆ ಉತ್ತರಿಸ್ತೀರಾ ಅಂತ ಇಂಗ್ಲಿಷ್ ಅಲ್ಲಿ ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜಸ್ ಅಂತ ಹೇಳಿ ಬರೆದಿದ್ದಾರೆ. ಹೌ ಡು ಯು ಕಾಂಪ್ರಹೆಂಡ್ ದಿ ಗಿವನ್ ಪ್ಯಾಸೇಜ್, ಹೌ ಡು ಯು ಆನ್ಸರ್ ದಿ ಕ್ವೆಶ್ಚನ್ಸ್ ವಿಚ್ ಫಾಲೋ ದಿ ಪ್ಯಾಸೇಜ್. ಇದು ನೇರವಾಗಿ ಅಲ್ಲಿ ಕೊಟ್ಟಿರೋದೇ ವಾಟ್ ಈಸ್ ದಿ ನೇಮ್ ಆಫ್ ದಿ ಟೌನ್ ಅಂತನೋ ಹಂಗೆಲ್ಲ ಇರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗಿರುತ್ತೆ. ಆದರೆ ಬಹಳ ಸಿಂಪಲ್ ಆಗಿರುತ್ತೆ ಪೇಪರು. ಸ್ನೇಹಿತರು, ಯಾರಿಗೆ ಪ್ರಿಲಿಮಿನರಿ ಸ್ವಲ್ಪ ಚೆನ್ನಾಗಾಗಿದೆ ಅಥವಾ ಕನ್ನಡ ತೀರಾ ಗೊತ್ತೇ ಇಲ್ಲ ಅಥವಾ ಇಂಗ್ಲಿಷ್ ತೀರಾ ಗೊತ್ತೇ ಇಲ್ಲ ಅನ್ನೋಂಥ ಸ್ನೇಹಿತರು ಯಾರಿದ್ದೀರಲ್ಲ, ಡೋಂಟ್ ವೆಯ್ಟ್ ಫಾರ್ ದಿ ರಿಸಲ್ಟ್ಸ್. ಫಲಿತಾಂಶಗಳಿಗೆ ಕಾಯ್ಬೇಡಿ. ಈ ತಕ್ಷಣದಿಂದ ಈ 2 ಪತ್ರಿಕೆಗಳನ್ನ ದಿನಕ್ಕೆ ಅರ್ಧ ಗಂಟೆ ಮೇಲೆ ಕೆಲಸ ಮಾಡಬೇಡಿ, ಹೆಚ್ಚಿಗೆ ಕೆಲಸ ಮಾಡಬೇಡಿ. ಓನ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಇದು. ಆದ ಕಾರಣ ನೀವು ಇಲ್ಲಿ ಅರ್ಧ ಗಂಟೆ ಸ್ವಲ್ಪ ಇದ್ರ ಮೇಲೆ 1 hour ಟೈಮ್ 2ರಿಂದ ಹಾಕೊಂಡು ಕಲಿಯೋದಿಕ್ಕೆ ಶುರು ಮಾಡ್ಬಿಡಿ. ಬಹಳ ಸುಲಭವಾಗಿ ನೀವು ಇದನ್ನ ಪಾಸ್ ಆಗ್ಬಿಡ್ತೀರಾ. ಆಮೇಲೆ ರ್ಯಾಂಕಿಂಗ್ ಪೇಪರ್ಗಳ ಕಡೆ ತುಂಬಾ ಹತ್ರ ಬರ್ತಿದೆ ಎಕ್ಸಾಮ್ ಅನ್ನೋವಾಗ ಅದರ ಕಡೆ ಹೆಚ್ಚು ಗಮನ ಹರಿಸ್ಬೇಕು. ಇಲ್ಲ 2 ಭಾಷೆ ಚೆನ್ನಾಗಿದೆ, ನನಗೆ ಓದೋ ಅವಶ್ಯಕತೆನೇ ಇಲ್ಲ ಅಂದ್ರೆ ದಟ್ ಈಸ್ ವೆರಿ ಫೈನ್. ಹಳೆ ಪತ್ರಿಕೆಗಳನ್ನೆಲ್ಲ ಇಟ್ಕೊಂಡು ಒಂದ್ಸಲಿ ರೆಫರೆನ್ಸ್ ನೋಡ್ಬಿಟ್ರೆ ಜ್ಞಾನಗಂಗೋತ್ರಿ ವೆಬ್ಸೈಟ್ ಅಲ್ಲಿ ಕೂಡ ಇದೆ ಅದು. ನಾವು ಹಾಗೇನೇನೆ ಇದಕ್ಕೆ ಕ್ಲಾಸ್ಗಳನ್ನು ಕೂಡ ಮಾಡ್ತೀವಿ. ನೀವು ಆ ಕ್ವೆಶ್ಚನ್ ಪೇಪರ್ಸ್ ಒಂದ್ಸಲಿ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಯಾರು 2 ಭಾಷೆ ಸ್ಟ್ರಾಂಗ್ ಇದೀರೋ ಅಂತ ಸ್ನೇಹಿತರು. ಅದಾದ್ಮೇಲೆ ಪದಪ್ರಯೋಗ ಅಂತ ಹೇಳಿದ್ರೆ ಇಲ್ಲಿ ಏನು ಪ್ರಿಸಿ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಪ್ರಿಸಿ ರೈಟಿಂಗ್ ಅಂದ್ರೆ ವಿಷಯ ಸಂಕ್ಷೇಪಣೆ. ಇದು ಯೂಸೇಜ್ ಬಂದು ಪದಪ್ರಯೋಗ ಆಗುತ್ತೆ. ಇಲ್ಲಿ ನಿಮ್ಗೆ ಆ ಪದಗಳ ಜೊತೆ ಆಟ ಆಡುವಷ್ಟು ಜ್ಞಾನ ಎಷ್ಟಿದೆ ಅನ್ನುವಂಥದ್ದು, ಅಂದ್ರೆ ಯೂಸ್ ದಿ ಫಾಲೋಯಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಇರಬಹುದು, ಅಥವಾ ಇನ್ಸರ್ಷನ್ ಆಫ್ ಆರ್ಟಿಕಲ್ಸ್ ಅಂತ ಇರ್ಬೋದು, ಉಪಪದಗಳನ್ನ ಬಳಸಿ ವಾಕ್ಯವನ್ನ ಸಂಪೂರ್ಣಗೊಳಿಸಿ ಅನ್ನುವಂಥದ್ದು ಇರ್ಬೋದು, ಅಥವಾ ಪದಗಳನ್ನ ಆ ಕಡೆ ಈ ಕಡೆ ಕೊಟ್ಟುಬಿಟ್ಟು ಅರೇಂಜ್ ದಿಸ್ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇರ್ಬೋದು. ಈ ತರದಲ್ಲಿ ಪದಪ್ರಯೋಗ ಅಥವಾ ಯೂಸೇಜ್ ಅಲ್ಲಿ ಕೇಳ್ತಾರೆ. ಹಾಗೆ ವಿಷಯ ಸಂಕ್ಷೇಪಣೆ ಅಥವಾ ಪ್ರಿಸಿ ರೈಟಿಂಗ್, ನಾವು ಅದನ್ನ ಮಾತ್ರ ವಿಶೇಷವಾಗಿ ನಾವು ಹೇಳ್ತೀವಿ 3ನೇ 1ಕ್ಕೆ ಸಂಕ್ಷೇಪಿಸಿ ಬರೆಯಿರಿ. ಯಾಕಂದ್ರೆ ಪೊಲೀಸ್ ಪರೀಕ್ಷೆಗಳಿಗೆ ಹೆಚ್ಚು ತರಗತಿಗಳನ್ನು ಮಾಡೋದ್ರಿಂದ ಪತ್ರಿಕೆ 1ರಲ್ಲಿ ದಟ್ ಈಸ್ ಎ ಮೇಜರ್ ಕಾಂಪೊನೆಂಟ್ ಆಗಿರೋದ್ರಿಂದ ಇದರ ಬಗ್ಗೆ ಈ ಪತ್ರಿಕೆನಲ್ಲಿ ಕೂಡ ನಾವು ಹೇಳಿರ್ತೀವಿ. ಜ್ಞಾನಗಂಗೋತ್ರಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿದ್ರೆ ಕೂಡ ಪ್ರಿಸಿ ರೈಟಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಸಾಕಷ್ಟು ಉದಾಹರಣೆಗಳು, ಯು ಗೆಟ್ ಎನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ಅದು ಪೊಲೀಸ್ ಪರೀಕ್ಷೆಗೆ ಡಿಸೈನ್ ಮಾಡಿರೋದ್ರಿಂದ ಕನ್ನಡ ಪ್ಯಾಸೇಜಸ್ ಮಾತ್ರ ಸಿಗುತ್ತೆ. ಆದರೆ ಇಂಗ್ಲಿಷ್ ನ ಕೂಡ KS ಗಾಗಿ ಮಾಡಿ ಹಾಕ್ತಿವಿ ಇನ್ ಮುಂದೆ. ಅದಾದ್ಮೇಲೆ ಪದಜ್ಞಾನ, ವೊಕ್ಯಾಬ್ಯುಲರಿ, ನಿಮ್ಮ ಪದ ಸಂಪತ್ತು ಎಷ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ಪರೀಕ್ಷಿಸುವಂತ ಒಂದು ಸೆಕ್ಷನ್ ಇದು. ಇಲ್ಲಿ ಯಾವುದೇ ಪದವನ್ನ ಅಪಾರ್ಥ ಮಾಡ್ಕೋಬಾರ್ದು. ಇಟ್ ಶುಡ್ ನಾಟ್ ಬಿ ಮಿಸ್ಅಂಡರ್ಸ್ಟುಡ್, ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಇನ್ ದಿ ಪರ್ಫೆಕ್ಟ್ ಪಾಸಿಬಲ್ ಮ್ಯಾನರ್. ಅದನ್ನ ಅತ್ಯಂತ ಸೂಕ್ತವಾಗಿ ನೀವು ಅರ್ಥೈಸ್ಕೊಂಡು ಮುಂದೆ ಹೋಗ್ಬೇಕು. ಅದಕ್ಕೆ ಪದಜ್ಞಾನ. ಅದಾದ ನಂತರ ಲಘು ಪ್ರಬಂಧ. ಇಟ್ ಈಸ್ ಅ ಶಾರ್ಟ್ ಎಸ್ಸೆ ವಾಟ್ ಯು ಹ್ಯಾವ್ ಟು ರೈಟ್. ಒಂದು ಲಘು ಪ್ರಬಂಧವನ್ನ ಬರಿಬೇಕು ಅಂತಂದ್ರೆ, ಪ್ರಬಂಧ ಬರೀರಿ ಅಂತಂದ್ರೆ ಎಷ್ಟು ಪದಗಳಲ್ಲಿ ಅವರೇ ಕೊಟ್ಟಿರ್ತಾರೆ. ನೀವು ತುಂಬಾ ದೊಡ್ಡದಾಗೆಲ್ಲ ಬರೆಯೋ ಹಂಗಿಲ್ಲ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಶಾರ್ಟ್ ಎಸ್ಸೆ ಅಂತಂದ್ರೆ ಅವ್ರು ಎಷ್ಟು ಪದಗಳು ಕೊಡ್ತಾರೋ ಅಷ್ಟಕ್ಕೆ ಸೀಮಿತ. +or
10 words ಅಷ್ಟೇ ಸ್ನೇಹಿತರೆ. ಈಗ 100 ಪದಗಳಲ್ಲಿ ಬರೆಯಿರಿ ಅಂದ್ರೆ 90 ಪದಕ್ಕಿಂತ ಕಮ್ಮಿ ಬರಿಬಾರ್ದು, 110ಕ್ಕಿಂತ ಹೆಚ್ಚು ಬರಿಬಾರ್ದು. ಹಾಗೆ ನಿಮ್ಮ ಎಸ್ಸೆ ಅನ್ನ ಬರಿಬೇಕಾಗುತ್ತೆ. ಅದಾದ್ಮೇಲೆ ಇಂಗ್ಲಿಷಿನಿಂದ ಕನ್ನಡಕ್ಕೆ ಭಾಷಾಂತರ ಅಂತ ಹೇಳಿ ಒಂದ್ ಸೆಕ್ಷನ್ ಇರುತ್ತೆ. ಆ ಭಾಷಾಂತರ ಆದ ನಂತರ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ನಿಮ್ಮ ಸಂವಹನ ಕೌಶಲ್ಯಗಳು ಏನು ಅನ್ನೋದನ್ನ ನೋಡ್ತಾರೆ. ಇದು ಕಾನ್ವರ್ಸೇಷನ್ ಟೈಪ್ ಅಲ್ಲಿ ಕೊಡ್ಬೋದು, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೊಡ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೊಡ್ಬೋದು. ಯಾವುದೇ ಕೊಟ್ರು ಸ್ನೇಹಿತರೆ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ನಾವಿದೀವಿ ನಿಮ್ ಜೊತೆಗೆ, ನೀವು ಮಾಡ್ತೀರಾ ಇದನ್ನ, ಹೌದಲ್ವಾ? ಇದು ಕಂಪಲ್ಸರಿ ಪೇಪರ್ ಬಗೆಗಿನ ವಿಷಯವನ್ನ ನಾ ಹಂಚ್ಕೊಂಡಿದೀನಿ. ಮಿಕ್ಕ 5 ಪೇಪರ್ಗಳು ಏನ್ ಬರುತ್ತಲ್ಲ, 5 ರ್ಯಾಂಕಿಂಗ್ ಪರ್ಪಸ್. ಅದರಲ್ಲಿ ಒಂದು ಎಸ್ಸೆ ಪೇಪರ್ ತೆಗೆದು ಬಿಟ್ರೆ ಇನ್ 4 ಪೇಪರ್ಸ್ ಏನಿದೆಯಲ್ಲ, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಈ 4 ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4. ಸ್ನೇಹಿತರೆ, ಅದರಲ್ಲಿರೋ ಸೆಕ್ಷನ್ಸ್, ಯೂನಿಟ್ಸ್ ಬಹಳ ಸ್ಥೂಲವಾಗಿ ನಾನು ಹೇಳ್ತೀನಿ ನಿಮಗೆ. ನಾ ಹೇಳಿದ್ದೀನಿ ಮುಂದಿನ ತರಗತಿಗಳಲ್ಲಿ ನಾವು ಅದನ್ನ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಅಲ್ವಾ? ಈಗ ಇದಾದ ನಂತರ ಎಸ್ಸೆ ಪೇಪರ್ ಅನ್ನ ನೋಡೋಣ ಅಲ್ಲ. ಎಸ್ಸೆ ಪೇಪರ್ ನಿಮಗೆ 2 ಎಸ್ಸೆ ಕೊಟ್ಟಿರ್ತಾರೆ, 2 essays. ಇದಕ್ಕೆ ಇರುವಂತಹದ್ದು 250 ಅಂಕಗಳಿದೆ. 2 ಎಸ್ಸೆ 125 ಅಂಕ, 1 ಪ್ರಬಂಧಕ್ಕೆ ಅಂತ ಹೇಳ್ತಾರೆ. ಹಾಗೆ ಇದಕ್ಕೆ ಕೊಡುವ ಸಮಯಾವಕಾಶ 3 ಗಂಟೆಗಳು ಸಮಯಾವಕಾಶವನ್ನ ಕೊಡ್ತಾರೆ. 180 ನಿಮಿಷಗಳ ಸಮಯಾವಕಾಶವನ್ನ ನಿಮಗೆ ಕೊಡ್ತಾರೆ. ಸ್ನೇಹಿತರೆ, 2 ಎಸ್ಸೆ ಕನ್ನಡ ಇಂಗ್ಲಿಷ್ 2ರಲ್ಲಿ ಕೊಟ್ಟಿರ್ತಾರೆ. ನೀವು ಯಾವ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಅದೇ ಮಾಧ್ಯಮದಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕೂಡ ಮೇನ್ಸಿಗೆ ಬಹಳ ಜೋಪಾನವಾಗಿ ಫಿಲ್ ಮಾಡಬೇಕು. ಪ್ರಿಫರೆನ್ಷಿಯಲ್ ಆರ್ಡರ್ ಕೊಡೋದಿರ್ಬೋದು, ಸ್ವಲ್ಪ ಕ್ಲಿಷ್ಟ ಅದನ್ನ ಮಾಡೋದು. ಇಟ್ಸ್ ಲಿಟಲ್ ಕಾಂಪ್ಲೆಕ್ಸ್ ಅಂಡ್ ಕಾಂಪ್ಲಿಕೇಟೆಡ್. ಫ್ರೆಂಡ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಐ ವಿಶ್ ಮೆನಿ ಆಫ್ ಯು ಡೂ ಅಪ್ಲೈ ಫಾರ್ ದಿ ಮೇನ್ಸ್. ಯಾರಿಗಾದರೂ ಅದರಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಯು ಕ್ಯಾನ್ ಡೆಫಿನೆಟ್ಲಿ immediately approach ಜ್ಞಾನ ಗಂಗೋತ್ರಿ. ವಿ ಆರ್ ದೇರ್, ವಿ ವಿಲ್ ಹೆಲ್ಪ್ ಯು ಔಟ್. ಪ್ರಿಫರೆನ್ಸಸ್ ಚೂಸ್ ಮಾಡೋದು ನಿಮಗೆ ಯಾರಾದ್ರೂ ಗೈಡ್ ಮಾಡೋದಿಕ್ಕೆ ಮನೆಯಲ್ಲಿ ಅಕ್ಕ, ಅಣ್ಣ, ತಂದೆ, ಅಂಕಲ್ ಅಥವಾ ಯಾರಾದ್ರೂ ಸೀನಿಯರ್ಸ್, ಸ್ನೇಹಿತರು ಯಾರಾದ್ರೂ ಇದ್ರೆ ಸರಿ. ಇಲ್ಲದಿದ್ದಲ್ಲಿ ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಯಾರಾದ್ರೂ ಒಬ್ಬರು ಈ ಇಂಡಸ್ಟ್ರಿಯಲ್ಲಿರುವ ಮೇಷ್ಟ್ರ ಸಹಾಯದಿಂದ ಮೇಷ್ಟ್ರನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಹುಷಾರಾಗಿರಿ. ಸರಿಯಾದ ಮೇಷ್ಟ್ರ ಕಡೆಯಿಂದ ಅವ್ರ KS ಬರ್ದಿದ್ದಿರ್ಬೇಕು. ಇದ್ರೆ ಸ್ವಲ್ಪ ಐಡಿಯಾ ಇರುತ್ತೆ. ಏನೇ ಅಂದ್ರು ನಿಮ್ಗೆ ಎಷ್ಟು ನೋವು ಗೊತ್ತಾ ಅಂತಂದ್ರೆ ಆ ನೋವು ನೀವು ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಪರೀಕ್ಷೆ ಬಗ್ಗೆ ನನಗೆ ಎಲ್ಲ ಗೊತ್ತಿದ್ರು ಕೂಡ ನಾನು ಪರೀಕ್ಷೆ ಬರೆದಿದ್ರೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಜ್ಞಾನ ಇರುತ್ತೆ, ಗೊತ್ತಿರುತ್ತೆ. ಬಿಕಾಸ್ ಐ ನೋ ದಿ ಫೀಲ್. ಅದು ಯಾರು ಕೊಡಕ್ಕಾಗಲ್ಲ, ನಾನೇ ಅನುಭವಿಸಿರ್ಬೇಕು, ಹೌದಲ್ವಾ? ಹಾಗೆ ಗೊತ್ತಿರುವಂತ ಯಾವ್ದಾದ್ರು ಒಬ್ಬ ಮೇಷ್ಟ್ರ ಮಾರ್ಗದರ್ಶನದಲ್ಲಿ ನೀವು ಅಪ್ಲಿಕೇಶನ್ ಅನ್ನ, ಪ್ರಿಫರೆನ್ಸಸ್ ನ ಫಿಲ್ ಮಾಡ್ಬೇಕಾದ್ರೆ ನೀವು ಅವರ ಸಹಾಯದೊಂದಿಗೆ, ಅವರ ಮಾರ್ಗದರ್ಶನದಲ್ಲಿ ಫಿಲ್ ಮಾಡೋದು ಒಳ್ಳೆಯದು. ಹಾಗೆ ಇಲ್ಲಿ ನೀವು ಯಾವ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಂಗ್ಲಿಷ್ ಕನ್ನಡ. ಒಂದು ಪೇಪರ್ ಇಂಗ್ಲಿಷ್ ಅಲ್ಲಿ ಎಸ್ಸೆ ಕನ್ನಡದಲ್ಲಿ ಬರೆದು ಬಿಡ್ತೀನಿ. ಹಿಸ್ಟ್ರಿ ನಾನು ಪೇಪರ್ 1 ಇದೆಯಲ್ಲ ಜನರಲ್ ಸ್ಟಡೀಸ್ದು, ಅದನ್ನ ಇಂಗ್ಲಿಷ್ ಅಲ್ಲಿ ಬರೀತೀನಿ. ಹೀಗೆಲ್ಲ ನಡೆಯಲ್ಲ. ಒಂದು ಮಾಧ್ಯಮ. ಇಂಗ್ಲಿಷ್ ಅಂದ್ರೆ ಎಲ್ಲ ಪತ್ರಿಕೆಗಳನ್ನ ಇಂಗ್ಲಿಷ್ ಅಲ್ಲಿ ಬರೀರಿ, ಕನ್ನಡ ಅಂದ್ರೆ ಎಲ್ಲ ಪತ್ರಿಕೆಗಳನ್ನ ಕನ್ನಡದಲ್ಲಿ ಬರೀರಿ, ಹೌದಲ್ವಾ? ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ SS ಏನ್ ಕೊಡ್ತಾರೆ, 2 ಟಾಪಿಕ್ಸ್ ಕೊಡೋದು. ಒಂದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಹತ್ವದ ವಿಷಯಗಳು. ಇಟ್ ಈಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. 1 essay of 125 marks and the second essay will be topic of state importance or local importance, ರಾಜ್ಯ ಅಥವಾ ಸ್ಥಳೀಯ ಮಹತ್ವದ ವಿಷಯಗಳು. ಸ್ನೇಹಿತರೆ, ಇದಕ್ಕೆ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಅಬ್ರೆಸ್ಟ್ ಆಫ್ ಕರೆಂಟ್ ಅಫೇರ್ಸ್. ನೀವು ನಿಮ್ಮನ್ನ ನೀವು ಪ್ರಚಲಿತ ವಿದ್ಯಮಾನಗಳ ವಿಷಯದಲ್ಲಿ ಮುಂಚೂಣಿಯಲ್ಲಿ ಇರಿಸ್ಕೊಂಡಾಗ ಮಾತ್ರ ಬರೆಯೋದಿಕ್ಕೆ ಸಾಧ್ಯವಾಗುವಂಥದ್ದು. ಸ್ನೇಹಿತರೆ, ನೀವು ಅದನ್ನ ಮಾಡ್ಲೇಬೇಕು, ಮಾಡ್ತಿರ್ತೀರ ಕೂಡ. ಪ್ರಿಲಿಮಿನರಿ ಪಾಸ್ ಆಗಿದ್ದೀರಾ ಅಂತಂದ್ರೆ ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಒಂದು ಹಂತಕ್ಕೆ ಬಂದಿರತ್ತೆ, ನಿಮ್ಮ ಯೋಚನೆ ಒಂದು ಮಟ್ಟವನ್ನ ತಲುಪಿರುತ್ತೆ, ನೀವು ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು. ಸ್ನೇಹಿತರೆ, ಎಲ್ಲರೂ ಎಲ್ಲವನ್ನು ಮಾಡ್ತೀವಿ, ಆದ್ರೆ ಯಾವುದನ್ನ ಎಷ್ಟು ಮಾಡ್ಬೇಕು. ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಹ್ಯಾಸ್ ನೋ ಶಾರ್ಟ್ ಕಟ್ಸ್. ಆದ್ರೆ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಏನ್ ಮಾಡ್ಬೇಕು ಅನ್ನೋ ಅಂಥದ್ದನ್ನ
ಚಾನಲ್ ಅನ್ನ ನೀವು ಸರಿಯಾಗಿ ನೀವು ಚೌಕಟ್ಟು ಹಾಕೊಳ್ಳಿ ಅಂತ ಹೇಳ್ತಿಲ್ಲ, ಯೋಚನೆಗೆ ಚೌಕಟ್ಟು ಇರಬಾರ್ದು ಮೈನ್ಸ್ ಬರೆಯುವಾಗ, ಆದ್ರೆ ನೀವು ನಡೆಯೋ ದಾರಿ ಇದೆಯಲ್ಲ ಅದು ಸರಿಯಾಗಿರ್ಬೇಕು ಅನ್ನುವಂಥದ್ದನ್ನ ನೀವು ಇಲ್ಲಿ ಮನದಟ್ಟು ಮಾಡ್ಕೊಂಡ್ಬಿಡಿ. ಆಯ್ತಲ್ವಾ ಸ್ನೇಹಿತರೆ? ಇದನ್ನ ನೀವು ಪ್ರಬಂಧಕ್ಕೆ ಸಂಬಂಧಿಸಿದಂತೆ ನೀವು ಮಾಡ್ತೀರಾ, ಸರಿ ಅಲ್ವಾ? ಈಗ ಮುಂದಕ್ಕೆ ಹೋಗೋಣ. ತುಂಬಾ ಜನ ಸ್ನೇಹಿತರು ಈ ದಿಸ್ ಇಸ್ ಪೇಪರ್ 2 ಜನರಲ್ ಸ್ಟಡೀಸ್ 1, ಪೇಪರ್ 2, ಯಾಕಂದ್ರೆ ಪೇಪರ್ 1 ಎಸ್ಸೆ ಆಗೋಯ್ತು, ಬಾಕಿ ಎರಡದನ್ನ ನಾವು ಕನ್ಸಿಡರ್ ಮಾಡಲ್ಲ ಕ್ವಾಲಿಫೈಯಿಂಗ್ ಇರೋದ್ರಿಂದ. ಪೇಪರ್ 2 ಜನರಲ್ ಸ್ಟಡೀಸ್ 1 ಸ್ನೇಹಿತರೆ, ಇಲ್ಲಿ ಸೆಕ್ಷನ್ಸ್ ಎಷ್ಟಿದೆ? ಎಲ್ಲ ಸೆಕ್ಷನ್ಸ್ ಅಲ್ಲೂ ಎಲ್ಲ ಪೇಪರ್ಸ್ ಅಲ್ಲೂ 3 ಸೆಕ್ಷನ್ಸ್ ಇದೆ. ಓಕೆನಾ? ಯಾವ ಸೆಕ್ಷನ್ಸ್ ಅಲ್ಲಿ ಎಷ್ಟೆಷ್ಟು ನಾ ಹೇಳ್ತೀನಿ. ನನ್ ಜೊತೆ ನೀವು ಕುತ್ಕೊಳ್ಳುವಾಗ ಪೇಪರ್ ಪೆನ್ ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಡಿ. ಸಿ, ಸೆಕ್ಷನ್ 1 ನಲ್ಲಿ 6 ಯೂನಿಟ್ಸ್ ಇದೆ ಸ್ನೇಹಿತರೆ. ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ 1, ಜನರಲ್ ಸ್ಟಡೀಸ್ ಪೇಪರ್ 1, ಓಕೆನಾ? ಸೆಕ್ಷನ್ 1 ಜನರಲ್ ಸ್ಟಡೀಸ್ ಪೇಪರ್ 1 ಸೆಕ್ಷನ್ 1 6 ಯೂನಿಟ್ಸ್ ಇದೆ. ಆ 6 ಯೂನಿಟ್ಸು ಕೂಡ ನಿಮಗೆ ಹಿಸ್ಟರಿ ಬಗ್ಗೆನೆ ಮಾತಾಡ್ತಾರೆ. ನಾನು ಬಹಳ ಸ್ಥೂಲವಾಗಿ ಇದನ್ನ ನಿಮಗೆ ಓದಿ ತಿಳಿಸಿರ್ತೀನಿ. ಆ ನಂತರದಲ್ಲಿ ನಿಮ್ಮ ಯಾವುದೇ ಅನುಮಾನಗಳು ಡಿಸ್ಕ್ರಿಪ್ಟಿವ್ ಬಾಕ್ಸ್ ಅಲ್ಲಿ ಹಾಕಿ ನಾ ಹೇಳಿದ್ದೀನಿ. ಈ ಮಾರ್ಗದರ್ಶನದ ವಿಡಿಯೋಗಳು ಇನ್ನ 2 ತರಗತಿಗಳು ನಡೆಯತ್ವೆ. ಇನ್ನೊಂದು ನನ್ನ ಜೊತೆ, ಇನ್ನೊಂದು ನಾಗಪ್ಪ ಸರ್ ಜೊತೆ ನಡೆಯತ್ತೆ. ಕಂಟಿನ್ಯೂಟಿ ಇದೆ. ಅಷ್ಟಕ್ಕೆ ಮೊದಲು ಕೂಡ ನಿಮಗೆ ಏನೇ ಅನುಮಾನಗಳಿದ್ರು ದಯವಿಟ್ಟು ಹಾಕಿ ಸ್ನೇಹಿತರೆ. ನೋಡಿ, ವಿಭಾಗ 1ರಲ್ಲಿ ಚಾರಿತ್ರಿಕ ಹಾಗೂ ಭಾರತ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಇದಕ್ಕೆ ಸಂಬಂಧಿಸಿದಂತ ವಿಷಯಗಳು. ಸೆಕ್ಷನ್ 1 ಹಿಸ್ಟರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಇದಕ್ಕೆ ಸಂಬಂಧಿಸಿದ 6 ಘಟಕಗಳು, 6 ಯೂನಿಟ್ಸ್. ಘಟಕ 1ರಲ್ಲಿ ಭಾರತದ ಸಾಂಸ್ಕೃತಿಕ ಸಂಪತ್ತು, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ, ಇದರಲ್ಲಿ ಆಯ್ದ ಭಾಗಗಳು ಹಾಗೂ ಅಧ್ಯಾಯಗಳು. ಸೆಲೆಕ್ಟ್ ಏರಿಯಾಸ್ ಅಂಡ್ ಟಾಪಿಕ್ಸ್: ಸಿಂಧೂ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಾಹಿತ್ಯ, ಲಿಟರೇಚರ್, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಲಾ ಪ್ರಕಾರಗಳು, ಕರ್ನಾಟಕ ಹೊರತುಪಡಿಸಿ ಅದು ಇನ್ನೊಂದು ಕಡೆ ಇದೆ, ಅದಕ್ಕೆ ಆರ್ಟ್ ಫಾರ್ಮ್ಸ್ ಎಕ್ಸ್ಕ್ಲೂಡಿಂಗ್ ಕರ್ನಾಟಕ ಅನ್ನುವಂಥದ್ದು ಯೂನಿಟ್ 1ರಲ್ಲಿ. ಇದೇ ಕಂಟಿನ್ಯೂಟಿಯಲ್ಲಿ 5ನೇದು ಭಾರತದ ಸಾಂಸ್ಕೃತಿಕ ಕೊಡುಗೆ, ಇಂಡಿಯನ್ ಕಲ್ಚರಲ್ ಕಾಂಟ್ರಿಬ್ಯೂಷನ್, ಭಾರತೀಯ ಧರ್ಮಗಳು, ರಿಲಿಜಿಯನ್ಸ್ ಆಫ್ ಇಂಡಿಯಾ, ಜೈನ ಧರ್ಮ ತತ್ವಗಳು, ಜೈನಿಸಂ ಪ್ರಿನ್ಸಿಪಲ್ಸ್, ಬೌದ್ಧ ಧರ್ಮ, ಬುದ್ಧಿಸಂ ಪ್ರಿನ್ಸಿಪಲ್ಸ್, ಕ್ರೈಸ್ತ ಧರ್ಮ, ಕ್ರಿಶ್ಚಿಯಾನಿಟಿ, ಇಸ್ಲಾಂ ತತ್ವಗಳು ಮತ್ತು ಆಚರಣೆಗಳು, ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಇಸ್ಲಾಂ, ಹಾಗೇನೆ ಸಿಖ್ ಪಂಥ, ಸಿಖಿಸಂ ಅನ್ನುವಂಥದ್ದು. 2ನೇ ಯೂನಿಟ್ ಸ್ನೇಹಿತರೆ. 6 ಯೂನಿಟ್ಸ್ ಅಲ್ಲಿ 1 ಯೂನಿಟ್ ಈಗಾಗಲೇ ನಾನು ಓದಿದ್ದೀನಿ. 2ನೇ ಯೂನಿಟ್ ಪರಿವರ್ತನೆಯತ್ತ ಭಾರತೀಯ ಸಮಾಜ, ಟುವರ್ಡ್ಸ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯನ್ ಸೊಸೈಟಿ ಈಸ್ ರಿಟನ್ ಇನ್ ಯೂನಿಟ್ 2. ಪ್ರಮುಖ ವೈಚಾರಿಕ ಸಿದ್ಧಾಂತಗಳು, ಆಧುನಿಕ ಭಾರತದ ಇತಿಹಾಸ, 19ನೇ ಶತಮಾನದ ಪ್ರಾರಂಭದಿಂದಾದ ಸುಧಾರಣೆಗಳು ಮತ್ತು ಸುಧಾರಕರು, ಮೇಜರ್ ಸ್ಕೂಲ್ಸ್ ಆಫ್ ಥಾಟ್, ಮಾಡರ್ನ್ ಇಂಡಿಯನ್ ಹಿಸ್ಟರಿ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ 19th century, ರಿಫಾರ್ಮ್ಸ್ ಆಸ್ ವೆಲ್ ಆಸ್ ರಿಫಾರ್ಮರ್ಸ್. ಅದಾದ ನಂತರ ಸಾಮಾಜಿಕ ಮತ್ತು ಧಾರ್ಮಿಕ ದೋಷಗಳ ನಿರ್ಮೂಲನೆ, ದಟ್ ಈಸ್ ಇರಾಡಿಕೇಶನ್ ಆಫ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಾಂಗ್ಸ್ ಅನ್ನುವಂಥದ್ದು. ಸರ್ವರಿಗೂ ವೇದಗಳು, ಜಾತ್ಯತೀತ ಸಮಾಜ, ದಿ ವೇದಾಸ್ ಫಾರ್ ಆಲ್, ದಿ ಕ್ಯಾಸ್ಟ್ಲೆಸ್ ಸೊಸೈಟಿ ಅನ್ನುವಂಥದ್ದು, ಸೇವಾ ನೀತಿ, ಐಡಿಯಲ್ ಆಫ್ ಸರ್ವಿಸ್ ಅನ್ನುವಂಥದ್ದು. ಸರಿ, ಇದರದೇ ಕಂಟಿನ್ಯೂಯೇಷನ್. ದಲಿತ ವರ್ಗಗಳ ದಾಸ್ಯ ವಿಮೋಚನೆ, ಇಮ್ಯಾನ್ಸಿಪೇಷನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್, ದ್ವಿರಾಷ್ಟ್ರ ಸಿದ್ಧಾಂತ ಮತ್ತು ಇಸ್ಲಾಂನ ಪುನರುಜ್ಜೀವನ ತತ್ವ, 2 ನೇಷನ್ ಥಿಯರಿ ಅಂಡ್ ಇಸ್ಲಾಮಿಕ್ ರಿವೈವಲಿಸಂ, ಹಾಗೆ ಧರ್ಮ ಹಾಗೂ ಶಿಕ್ಷಣದ ಮುಖಾಂತರ ಶೋಷಣೆಗೊಳಗಾದವರ ಸಬಲೀಕರಣ, ಪ್ರಮುಖವಾಗಿ ದಲಿತ ವರ್ಗಗಳು, ಎಂಪವರ್ಮೆಂಟ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸ್ ಥ್ರೂ ರಿಲಿಜಿಯನ್ ಅಂಡ್ ಎಜುಕೇಶನ್ ಅನ್ನುವಂಥದ್ದು, ಹಿಂದುತ್ವ ಮತ್ತು ದೇಶಭಕ್ತಿ, ಹಿಂದುತ್ವ ಅಂಡ್ ಪೇಟ್ರಿಯಾಟಿಸಂ, ದ್ರಾವಿಡ ಚಳವಳಿ, ದಿ ಡ್ರಾವಿಡಿಯನ್ ಮೂವ್ಮೆಂಟ್,
ಕಂಟಿನ್ಯೂಯಿಂಗ್ ವಿತ್ ದಟ್, ಶೋಷಣೆಯ ಮುಕ್ತಿಗಾಗಿ ದಲಿತರ ಹೋರಾಟ ಹಾಗೂ ಅವರ ಸಬಲೀಕರಣ, ಸ್ಟ್ರಗಲ್ ಫಾರ್ ಇಮ್ಯಾನ್ಸಿಪೇಷನ್ ಆಫ್ ದಲಿಟ್ಸ್ ಅಂಡ್ ದೇರ್ ಎಂಪವರ್ಮೆಂಟ್, ಸಮಾಜವಾದದ ಮಾರ್ಗ ಹಾಗೂ ಸಂಪೂರ್ಣ ಕ್ರಾಂತಿ, ಸೋಷಿಯಲಿಸ್ಟ್ ಅಪ್ರೋಚ್ ಅಂಡ್ ಟೋಟಲ್ ರೆವಲ್ಯೂಷನ್, ಗ್ರಾಮ ಸ್ವರಾಜ್ಯ ಸತ್ಯಾಗ್ರಹ ಹಾಗೂ ಭೂದಾನ, ಗ್ರಾಮ ಸ್ವರಾಜ್ಯ ಸತ್ಯಾಗ್ರಹ ಅಂಡ್ ಭೂದಾನ್. ಹಾಗೇನೆ ಘಟಕ 3ಕ್ಕೆ ಬಂದ್ಬಿಡ್ತೀವಿ. 3ನೇ ಯೂನಿಟ್ ನಲ್ಲಿ ಕರ್ನಾಟಕದ ಇತಿಹಾಸ ಹಾಗೂ ಸಾಂಸ್ಕೃತಿಕ ಪರಂಪರೆ ಕದಂಬರಿಂದ ಹೊಯ್ಸಳರವರೆಗೆ, ಕರ್ನಾಟಕ ಹಿಸ್ಟರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಫ್ರಮ್ ಕದಂಬಾಸ್ ಟು ದಿ ಹೊಯ್ಸಳಾಸ್, ಕರ್ನಾಟಕದ ಪುರಾತನ ಸಂಪ್ರದಾಯಗಳು ಆಂಟಿಕ್ವಿಟಿ ಆಫ್ ಕರ್ನಾಟಕ, ಕದಂಬರಿಂದ ಹೊಯ್ಸಳರವರೆಗೆ ಫ್ರಮ್ ಕದಂಬಾಸ್ ಟು ಹೊಯ್ಸಳಾಸ್. 4ನೇ ಘಟಕ ಯೂನಿಟ್ 4 ವಿಜಯನಗರ ಸಾಮ್ರಾಜ್ಯ ಹಾಗೂ ಆನಂತರ 1336ರಿಂದ 1799ರವರೆಗೆ ದಿ ವಿಜಯನಗರ ಎಂಪೈರ್ ಅಂಡ್ ದೇರ್ ಆಫ್ಟರ್ 1336 to 1799 ವಿಜಯನಗರ ಸಾಮ್ರಾಜ್ಯ, ಎಂಪೈರ್ ಆಫ್ ವಿಜಯನಗರ, ಧಾರ್ಮಿಕ ಪಂಥಗಳು, ರಿಲಿಜಿಯಸ್ ಸೆಕ್ಟ್ಸ್, ಬಹಮನಿ ಶಾಹಿಗಳು, ದಿ ಬಹಮನಿ ಶಾಹಿಸ್, ಚಿಕ್ಕದೇವರಾಜ ಒಡೆಯರ್ ಇನ್ ಪರ್ಟಿಕ್ಯುಲರ್ ಚಿಕ್ಕದೇವರಾಜ ಒಡೆಯರ್. ಹಾಗೆ ಘಟಕ 5 ಯೂನಿಟ್ 5 ಆಫ್ ದಿಸ್ ಸೆಕ್ಷನ್, ಸೆಕ್ಷನ್ 1 ಆಫ್ ಪೇಪರ್ 2 GS1, ಪೇಪರ್ 2 GS1. ಸ್ನೇಹಿತರೆ, ಇದನ್ನೆಲ್ಲ ಹಾಗೆ ಬರೆದಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗಬಾರ್ದು. ಸಿಲೆಬಸ್ ರೀಡಿಂಗ್ ಶುಡ್ ಬಿ ವೆರಿ ಈಸಿ ಫಾರ್ ಯು. ಆಯ್ತಲ್ಲ? ಆಧುನಿಕ ಮೈಸೂರು ಘಟಕ 5ರಲ್ಲಿ 1799ರಿಂದ 1947ರವರೆಗೆ, ಮಾಡರ್ನ್ ಮೈಸೂರು ಫ್ರಮ್ 1799 to 1947, ಮುಮ್ಮಡಿ ಕೃಷ್ಣರಾಜ ಒಡೆಯರ್ 3ನೇ ಅವರ ಕೊಡುಗೆಗಳು, ಅದಕ್ಕೆ ಮುಮ್ಮಡಿ ಅಂತ ಹೇಳುವಂಥದ್ದು. ಕೃಷ್ಣರಾಜ ಒಡೆಯರ್ 3 ಹಿಸ್ ಕಾಂಟ್ರಿಬ್ಯೂಷನ್ಸ್. ಬ್ರಿಟಿಷರ ವಿರುದ್ಧ ಕರ್ನಾಟಕದ ಸಶಸ್ತ್ರ ದಂಗೆ, ಆರ್ಮ್ಡ್ ರೆಬಿಲಿಯನ್ ಇನ್ ಕರ್ನಾಟಕ ಅಗೇನ್ಸ್ಟ್ ದಿ ಬ್ರಿಟಿಷ್ ಇನ್ ಕರ್ನಾಟಕ. ಕಮಿಷನರ್ ರವರ ಆಡಳಿತ, ಕಮಿಷನರ್ಸ್ ರೂಲ್, ಇದು 1831ರಿಂದ 1881ರವರೆಗೆ, 1831ರಿಂದ 1831 to 1881. ಇದು ಯಾಕೆ ಅಂತಂದ್ರೆ ಹೆಚ್ಚಿನ ಕಾಲ ಬ್ರಿಟಿಷರ ಕೆಳಗೆನೆ ಮೈಸೂರು ಇಟ್ ವಾಸ್ ಸಮ್ವಾಟ್ ಲೈಕ್ ಲೀಸ್ಡ್ ಪ್ರಾವಿನ್ಸ್ ತರ ಇತ್ತು. ಅದು ಅಲ್ಲಿ ಗುತ್ತಿಗೆಗೆ ಇಟ್ಟ ಒಂದು ಸಂಸ್ಥಾನದ ತರ ಕಾರ್ಯನಿರ್ವಹಿಸಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಕಮಿಷನರ್ ರೂಲ್ ಇತ್ತು. ಅದರ ಬಗೆಗೆ ಹೆಚ್ಚಿಗೆ ಮತ್ತೆ ಸಿಲೆಬಸ್ ಸಂಬಂಧಿಸಿದಂತೆ ನಾಗಪ್ಪ ಸರ್ ನಿಮ್ ಜೊತೆಗೆ ಮಾತಾಡ್ತಾರೆ, ಆಗ್ಬೋದಲ್ಲ? ಅದರದೇ ಕಂಟಿನ್ಯೂಯೇಷನ್. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರ ಆಡಳಿತ, ನಿಜಾಮ್ಸ್ ರೂಲ್ ಇನ್ ಹೈದರಾಬಾದ್ ಕರ್ನಾಟಕ. ದಿವಾನರ ಆಳ್ವಿಕೆಯಲ್ಲಿ ಮೈಸೂರಿನ ಪ್ರಗತಿ, ಪ್ರೋಗ್ರೆಸ್ ಆಫ್ ಮೈಸೂರ್ ಅಂಡರ್ ದಿ ದಿವಾನ್ಸ್ ಅನ್ನುವಂಥದ್ದು ಘಟಕ 6. ಯೂನಿಟ್ 6 ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಹಾಗೂ ಏಕೀಕರಣ 1885ರಿಂದ 1956. ಅಂದ್ರೆ ಸ್ವಾತಂತ್ರ್ಯೋತ್ತರ ಇಲ್ಲಿ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆಯ್ತಲ್ಲ, ಅಲ್ಲಿಯ ತನಕದ ವಿಷಯಗಳನ್ನ ಇಲ್ಲಿ ಚರ್ಚಿಸ್ತಾರೆ. ಯೂನಿಟ್ 6 ಫ್ರೀಡಮ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂಡ್ ಯೂನಿಫಿಕೇಶನ್ 1885 to 1956. ಜನರಲ್ ಸ್ಟಡೀಸ್ ಅಲ್ಲಿ 1 ಅಂತ ಹೇಳಿ ನೆನಪು ಮಾಡಿದ್ವಿ. ಕೊನೆಯ ಘಟಕ ಇದಾಗಿರೋದ್ರಿಂದ ಇನ್ನೊಂದ್ಸಲಿ ನೆನಪು ಮಾಡಿದ್ವಿ. ಪೇಪರ್ 2 ಜನರಲ್ ಸ್ಟಡೀಸ್ 1 ಸಾಮಾನ್ಯ ಜ್ಞಾನ. ಇದರಲ್ಲಿ ಸೆಕ್ಷನ್ 2ಗೆ ಬಂದಿದೀವಿ ಈಗ. ಸೆಕ್ಷನ್ 2 ಅದಷ್ಟು. ಅದಾದ್ಮೇಲೆ ಸೆಕ್ಷನ್ 2 ನಲ್ಲಿ ಸಾಮಾಜಿಕ ಹಾಗೂ ವಿಭಾಗ 2 ಸಾಮಾಜಿಕ ಹಾಗೂ ರಾಜಕೀಯ ಚಿತ್ರಣ, ಇದರಲ್ಲಿ 7 ಘಟಕಗಳನ್ನ ಓದ್ತೀವಿ ಸ್ನೇಹಿತರೆ. ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ವಿ ವಿಲ್ ಬಿ ಲರ್ನಿಂಗ್ 7 ಯೂನಿಟ್ಸ್. ಸ್ವಾತಂತ್ರ್ಯ ನಂತರದ ಕರ್ನಾಟಕ, ಪೋಸ್ಟ್ ಇಂಡಿಪೆಂಡೆಂಟ್ ಕರ್ನಾಟಕ, ಸಾಮಾಜಿಕ ಬದಲಾವಣೆಗಳು ಹಾಗೂ ಚಳವಳಿಗಳು, ಸೋಷಿಯಲ್ ಚೇಂಜ್ ಅಂಡ್ ಮೂವ್ಮೆಂಟ್ಸ್, ಸಾಮಾಜಿಕ ಬದಲಾವಣೆ ಹಾಗೂ ಆಧುನೀಕರಣ, ಸೋಷಿಯಲ್ ಚೇಂಜ್ ಅಂಡ್ ಮಾಡರ್ನೈಸೇಷನ್. ಇದರ ಮುಂದುವರೆದ ಭಾಗ ಸರ್ಕಾರ ಹಾಗೂ ರಾಜಕೀಯ ವ್ಯವಸ್ಥೆ, ಗವರ್ನಮೆಂಟ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್, ಅಧಿಕಾರ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಸಾಮಾಜಿಕ ಆರ್ಥಿಕ ವ್ಯವಸ್ಥೆ, ಸೋಷಿಯೋ ಎಕನಾಮಿಕ್ ಸಿಸ್ಟಮ್, ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಹಾಗೂ ಗ್ರಾಮೀಣಾಭಿವೃದ್ಧಿ, ರೂರಲ್ ಸೋಷಿಯಲ್ ಸಿಸ್ಟಮ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಹಾಗೆ ಸಾಮಾನ್ಯ ಜ್ಞಾನ 2 ಜನರಲ್ ಸ್ಟಡೀಸ್. ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಪಾರ್ಟ್, ಸೆಕೆಂಡ್ ಪೇಪರ್ ರಾದರ್ ಜನರಲ್ ಸ್ಟಡೀಸ್ 2. ವಿಭಾಗ 1 ಸೆಕ್ಷನ್ 1. ಮೊದಲನೇದು ಪೂರ್ತಿ ನಾವು ಕಂಡಿದ್ದಲ್ಲ, ಹಿಸ್ಟರಿ, ಸೋಷಿಯಾಲಜಿ,
ಪೊಲಿಟಿಕಲ್ ನ್ಯೂಸ್, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೋಡಿದ್ವಿ. ಎರಡನೇ ಪತ್ರಿಕೆಯಲ್ಲಿ ಏನನ್ನ ಕೇಳ್ತಾರೆ ಅಂತ ಹೇಳಿ ಬರೆದಿದ್ದಾರೆ. ಭೌಗೋಳಿಕ ಲಕ್ಷಣಗಳು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳು, ವಿಶ್ವ ಭೂಗೋಳ, ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ. ಇದರಲ್ಲಿ ಯೂನಿಟ್ಸ್ ಎಷ್ಟಿದೆ ಅಂತಂದ್ರೆ ಸೆಕ್ಷನ್ 1 ಅಲ್ಲಿ 0 ಯೂನಿಟ್ಸ್ ಅಂತ ಏನು ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಬರೀ ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್, ಜಿಯೋಗ್ರಫಿ ಆಫ್ ಇಂಡಿಯಾ, ಜಿಯೋಗ್ರಫಿ ಆಫ್ ಕರ್ನಾಟಕ ಅಷ್ಟೇ ಮಾಡಿದ್ದಾರೆ. ಇದಾದ ನಂತರ 7 ಯೂನಿಟ್ಗಳನ್ನ ಅಂತಂದ್ರೆ ಇದರಲ್ಲೇ ಸೆಕ್ಷನ್ 2 ನಲ್ಲಿ 7 ಯೂನಿಟ್, ಸೆಕ್ಷನ್ 3 ನಲ್ಲಿ 7 ಯೂನಿಟ್. ಸ್ನೇಹಿತರೆ, ನಾನು ಒಂದ್ಸಲಿ ಸ್ಥೂಲವಾಗಿ ಆನಂತರದಲ್ಲಿ ತೋರಿಸ್ತೀನಿ. ಭಾರತ ಸಂವಿಧಾನದ ಅವಲೋಕನ, ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳು 7 ಘಟಕಗಳು. ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಯರ್ ವಿ ಹ್ಯಾವ್ 7 ಯೂನಿಟ್ಸ್. ನೇಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಸ್ವರೂಪ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಶಾಸನ ರಚನೆಯ ಅಧಿಕಾರಗಳ ಹಂಚಿಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪಾರ್ಟ್ಸ್. ಏಕಸದನ ಹಾಗೂ ದ್ವಿಸದನ ಶಾಸಕಾಂಗಗಳು, ಯೂನಿಕ್ಯಾಮರಲ್ ಅಂಡ್ ಬೈಕ್ಯಾಮರಲ್ ಲೆಜಿಸ್ಲೇಷನ್ಸ್. ಕೇಂದ್ರ ಹಾಗೂ ರಾಜ್ಯದಡಿ ಬರುವ ಸೇವೆಗಳು, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಬಿಟ್ಟು ಹೋಗಿದೆ ಇಲ್ಲಿ ಭಾರತದಲ್ಲಿ ಕಲ್ಯಾಣ ಪರ ಕಾರ್ಯಕ್ರಮಗಳು, ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ. ಹಾಗೇನೆ ರಾಷ್ಟ್ರ ಹಾಗೂ ಅಂದ್ರೆ ಕೇಂದ್ರ ಹಾಗೂ ರಾಜ್ಯಗಳಲ್ಲಿನ ಲೋಕ ಸೇವೆಗಳು, ಲೋಕಸೇವಾ ಆಯೋಗದವರು ನಿರ್ಮಿಸುವಂತಹ ಅಂದ್ರೆ ಸರ್ಕಾರಕ್ಕೆ ಕೆಲಸ ಮಾಡುವಂತಹ ಅಧಿಕಾರಿಗಳ ಬಗೆಗೆ ವೆಲ್ಫೇರ್ ಮೆಕ್ಯಾನಿಸಮ್ ಇನ್ ಇಂಡಿಯಾ, ಸರ್ವಿಸಸ್ ಅಂಡರ್ ದಿ ಯೂನಿಯನ್ ಅಂಡ್ ಸ್ಟೇಟ್ಸ್. ಹಾಗೆ ಸಾಮಾನ್ಯ ಜ್ಞಾನ 2 ಭಾಗ 3ರಲ್ಲಿ ಸಾರ್ವಜನಿಕ ಆಡಳಿತ ಹಾಗೂ ನಿರ್ವಹಣೆ, ಅಂತಾರಾಷ್ಟ್ರೀಯ. ಸೆಕ್ಷನ್ 3 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. 7 ಘಟಕಗಳು. ಖಾಸಗಿ ಹಾಗೂ ಸಾರ್ವಜನಿಕ ಆಡಳಿತ, ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಂಸ್ಥೆಯ ಸಂರಚನೆ, ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್. ಸಂಘಟನಾ ವರ್ತನೆ ಹಾಗೂ ನಿರ್ವಹಣಾ ಪರಿಕಲ್ಪನೆಗಳು, ಆರ್ಗನೈಸೇಷನಲ್ ಬಿಹೇವಿಯರ್ ಅಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್. ಇದೆಲ್ಲವೂ ಕೂಡ ಸಂಬಂಧಿಸಿದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ. ಔಪಚಾರಿಕ ಹಾಗೂ ಅನೌಪಚಾರಿಕ ಸಂಘಟನೆ, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್. ನಿರ್ವಹಣಾ ಸಾಧನೆಗಳು ಹಾಗೂ ತಂತ್ರಗಳು, ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್. ಆಡಳಿತ ಸುಧಾರಣೆ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ವಿಶ್ವಸಂಸ್ಥೆ ಹಾಗೂ ವಿಶೇಷ ಸಂಸ್ಥೆಗಳು, ಇಲ್ಲಿ ನಿಯೋಗಗಳು ಕೂಡ ಬರಬಹುದು. ಯುನೈಟೆಡ್ ನೇಷನ್ಸ್ ಅಂಡ್ ಸ್ಪೆಷಲೈಸ್ಡ್ ಏಜೆನ್ಸೀಸ್. ಸಾಮಾನ್ಯ ಜ್ಞಾನ 3 ಜನರಲ್ ಸ್ಟಡೀಸ್ 3 ಪೇಪರ್ 4 ಜನರಲ್ ಸ್ಟಡೀಸ್ 3. ಇದರಲ್ಲಿ ವಿಭಾಗ 1ರಲ್ಲಿ ಸಾರ್ವಜನಿಕ ರಂಗದಲ್ಲಿ ಭಾರತದ ಮಾಹಿತಿ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಹಾಗೂ ಪ್ರಭಾವ. ರೋಲ್ ಅಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್. ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮೂಲಗಳು, ಬೇಸಿಕ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಶಕ್ತಿ ಸಂಪನ್ಮೂಲಗಳು, ಎನರ್ಜಿ ಸೋರ್ಸಸ್. ವಿಪತ್ತುಗಳು, ರೋಗಕಾರಕ ಕೀಟಗಳು ಹಾಗೂ ಮಾಲಿನ್ಯ, ಡಿಸಾಸ್ಟರ್ಸ್, ಪೆಸ್ಟ್ಸ್ ಅಂಡ್ ಪೊಲ್ಯೂಷನ್. ಸಂಬಂಧಪಟ್ಟ ಗ್ರಹಿಕೆಗಳು, ರಿಲೇಟೆಡ್ ಪರ್ಸೆಪ್ಷನ್ಸ್. ಜ್ಞಾನ ಸಮಾಜ, ನಾಲೆಡ್ಜ್ ಸೊಸೈಟಿ. ಗ್ರಾಮ ಬಲವರ್ಧನೆ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ, ರೂರಲ್ ಅಪ್ಲಿಫ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸ್ನೇಹಿತರೆ, ಇದರಲ್ಲೇ ಮುಂದುವರೆದ ಭಾಗ 2ನೇ ಘಟಕ, ಸೆಕ್ಷನ್ 2 ವಿಭಾಗ 2ರಲ್ಲಿ ಬರುವಂತದ್ದು. ನೈಸರ್ಗಿಕ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿ ವಿಜ್ಞಾನ, ಆರೋಗ್ಯ ಹಾಗೂ ಸ್ವಚ್ಛತೆ ಕ್ಷೇತ್ರಗಳಲ್ಲಿ ಪ್ರಗತಿ ಮತ್ತು ಆಧುನಿಕ ಪ್ರವೃತ್ತಿಗಳು 7 ಘಟಕಗಳು. ಇದರಲ್ಲಿ ಅಡ್ವಾನ್ಸ್ಮೆಂಟ್ ಅಂಡ್ ಮಾಡರ್ನ್ ಟ್ರೆಂಡ್ಸ್ ಇನ್ ನ್ಯಾಚುರಲ್ ಸೈನ್ಸಸ್, ಲೈಫ್ ಸೈನ್ಸಸ್, ಅಗ್ರಿಕಲ್ಚರಲ್ ಸೈನ್ಸ್, ಹೆಲ್ತ್ ಅಂಡ್ ಹೈಜೀನ್ 7 ಯೂನಿಟ್ಸ್. ನೈಸರ್ಗಿಕ ವಿಜ್ಞಾನ, ನ್ಯಾಚುರಲ್ ಸೈನ್ಸ್, ಕೃಷಿ ವಿಜ್ಞಾನ, ಅಗ್ರಿಕಲ್ಚರಲ್ ಸೈನ್ಸ್, ತೋಟಗಾರಿಕೆ ಹಾಗೂ ರೇಷ್ಮೆ ಕೃಷಿ, ಹಾರ್ಟಿಕಲ್ಚರ್ ಅಂಡ್ ಸೆರಿಕಲ್ಚರ್. ಜೈವಿಕ ತಂತ್ರಜ್ಞಾನದ ಉಪಕ್ರಮಗಳು, ಇನಿಷಿಯೇಟಿವ್ಸ್ ಇನ್ ಬಯೋಟೆಕ್ನಾಲಜಿ. ಪಶು ಸಂಗೋಪನೆ, ಪಶುವೈದ್ಯ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ವಿಜ್ಞಾನಗಳು. ಅನಿಮಲ್ ಹಸ್ಬೆಂಡ್ರಿ, ವೆಟರಿನರಿ, ಡೈರಿ ಅಂಡ್ ಫಿಶರಿ ಸೈನ್ಸಸ್. ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ವ್ಯಾಪಾರ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪಾಲಿಸೀಸ್, ಪ್ರೋಗ್ರಾಮ್ಸ್ ಅಂಡ್ ಟ್ರೇಡ್. ಆರೋಗ್ಯ ಹಾಗೂ ನೈರ್ಮಲ್ಯ, ಹೆಲ್ತ್ ಅಂಡ್ ಹೈಜೀನ್. ಹಾಗೆ ಸಾಮಾನ್ಯ ಜ್ಞಾನ 3ರಲ್ಲಿ ಪರಿವಾರ ಹಾಗೂ ಜೀವಿ ಪರಿಸ್ಥಿತಿ ಶಾಸ್ತ್ರಕ್ಕೆ ಸಂಬಂಧಿಸಿದ, ದಿಸ್ ಇಸ್ ಸೆಕ್ಷನ್ 3 ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ಸ್. ಪರಿವಾರ ಹಾಗೂ ಜೀವಿ ಪರಿಸ್ಥಿತಿ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸವಾಲುಗಳು ಹಾಗೂ ಅಭಿವೃದ್ಧಿ ವಿಷಯಗಳು. ಚಾಲೆಂಜಸ್ ಅಂಡ್ ಇಶ್ಯೂಸ್ ಆಫ್ ಡೆವಲಪ್ಮೆಂಟ್ ಆನ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ವಿಚ್ ಹ್ಯಾಸ್
6 ಯೂನಿಟ್ಸ್ 6 ಘಟಕಗಳು. ಪರಿಸರ ಸಂಬಂಧಿ ಅಂಶಗಳು, ಎನ್ವೈರನ್ಮೆಂಟಲ್ ಸೆಗ್ಮೆಂಟ್ಸ್, ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್, ಪರಿಸರ ವ್ಯವಸ್ಥೆ ಹಾಗೂ ಜೀವ ವೈವಿಧ್ಯತೆ, ಇಕೋಸಿಸ್ಟಮ್ ಅಂಡ್ ಬಯೋಡೈವರ್ಸಿಟಿ, ಪರಿಸರ ಮಾಲಿನ್ಯ ಹಾಗೂ ಘನ ತ್ಯಾಜ್ಯ ನಿರ್ವಹಣೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಪರಿಸರ ಹಾಗೂ ಮಾನವನ ಆರೋಗ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ, ರೋಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಎನ್ವೈರನ್ಮೆಂಟ್ ಅಂಡ್ ಹ್ಯೂಮನ್ ಹೆಲ್ತ್, ರಾಜ್ಯ ಸಮುದಾಯ ನಾಗರಿಕ ಸಮಾಜದ ಮಾಧ್ಯಮ, ಜಂಟಿ ಅರಣ್ಯ ನಿರ್ವಹಣಾ ವ್ಯವಸ್ಥೆ, ಸ್ಟೇಟ್ ಕಮ್ಯುನಿಟಿ. ಇದು ರಾಜ್ಯ ಅಂದ್ರೆ ನಾಟ್ ಆಫ್ ದಿಸ್ ಸ್ಟೇಟ್, ಕರ್ನಾಟಕ ಸ್ಟೇಟ್, ಆಂಧ್ರ ಸ್ಟೇಟ್ ಅಂತಲ್ಲ, ದಿ ಎಂಟೈರ್ ಏರಿಯಾ ಆಫ್ ಎ ಪಾಲಿಟಿ, ಒಂದು ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ. ಸ್ಟೇಟ್ ಕಮ್ಯುನಿಟಿ, ಸಿವಿಲ್ ಸೊಸೈಟಿ ಇಂಟರ್ಫೇಸ್, ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಸ್ನೇಹಿತರೆ. ಪತ್ರಿಕೆ 5, ಸಾಮಾನ್ಯ ಜ್ಞಾನ 4. ಇಲ್ಲಿ ಬರುವಂತಹದ್ದು ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್, ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅನ್ನುವಂಥದ್ದು. ಸ್ನೇಹಿತರೆ, ನಾನು ನಿಮಗೆ ಬಹಳ ಸ್ಥೂಲವಾಗಿ ಅಂತಂದ್ರೆ ಈ ತರ ಬರ್ಕೊಂಡ್ಬಿಡಿ. There will be 7 papers in all. ಮೊದಲ 2 ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್, ಬರೀ ಕ್ವಾಲಿಫೈಯಿಂಗ್ ಪೇಪರ್ಸ್ ಮಾತ್ರ. ಯಾವುದೇ ರ್ಯಾಂಕಿಂಗ್ಗೆ ಇದನ್ನ ಪರಿಗಣಿಸಲ್ಲ, ಶ್ರೇಯಾಂಕದ ಪತ್ರಿಕೆಗಳಲ್ಲ. ಮಿಕ್ಕ 5 ಪತ್ರಿಕೆಗಳಲ್ಲಿ ಮೊದಲ ಪತ್ರಿಕೆ ಎಸ್ಸೆ ರೈಟಿಂಗ್ ಇರುತ್ತೆ. ಇನ್ನು ಮಿಕ್ಕ 4 ಪತ್ರಿಕೆ 2 ಸಾಮಾನ್ಯ ಜ್ಞಾನ 1, ಇದರಲ್ಲಿ ಹಿಸ್ಟ್ರಿ, ಸೋಶಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕ್ಸ್ ಬಗ್ಗೆ ಮೊದಲನೇದರಲ್ಲಿ ಕೇಳ್ತಾರೆ. ಎರಡನೇದು ದಿಸ್ ಇಸ್ ಜನರಲ್ ಸ್ಟಡೀಸ್ 2 ಬಟ್ ಪೇಪರ್ 3, ಇದರಲ್ಲಿ ಜಾಗ್ರಫಿ, ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತ ವಿಷಯಗಳು ಬರುತ್ತೆ. ಅದಾದ ನಂತರ ಪೇಪರ್ 4 ಜನರಲ್ ಸ್ಟಡೀಸ್ 3, ಪೇಪರ್ 4 ಜನರಲ್ ಸ್ಟಡೀಸ್ 3, ಇದರಲ್ಲಿ ಸೈನ್ಸ್ ಅಂಡ್ ಸೊಸೈಟಿ, ಇದಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ವಿಷಯಗಳು, ಎನ್ವೈರನ್ಮೆಂಟ್ ಎಕಾಲಜಿಗೆ ಸಂಬಂಧಿಸಿದ್ದು, ನ್ಯಾಚುರಲ್ ಸೈನ್ಸಸ್ಗೆ ಸಂಬಂಧಿಸಿದಂತಹ ವಿಷಯಗಳು ಬರುತ್ತೆ. ಕೊನೆಯದು ದಿಸ್ ಇಸ್ ಪೇಪರ್ 5 ಬಟ್ ಜನರಲ್ ಸ್ಟಡೀಸ್ 4, ಇದು ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್, ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆಗೆ ಸಂಬಂಧಿಸಿದಂತ ಪತ್ರಿಕೆ ಇದಾಗಿರೋದ್ರಿಂದ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಕಲ್ತ್ಕೋಬೇಕು. ಮೇನ್ಸ್ ಕ್ಲಾಸಸ್ ಈಗಾಗಲೇ ಜ್ಞಾನಗಂಗೋತ್ರಿಯಲ್ಲಿ ಆರಂಭವಾಗಿದೆ, ಆನ್ಲೈನ್ ತರಗತಿಗಳು. ನೀವು ರಿಸಲ್ಟಿಗೆ ಕಾಯ್ಬೇಡಿ, ಪ್ರಿಪರೇಷನ್ಸ್ ನ ತಕ್ಷಣ ಶುರು ಮಾಡಿ. ಟೆಸ್ಟ್ ಸೀರೀಸ್ ಕೂಡ ಮೇನ್ಸಿಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ಆರಂಭ ಆಗಿದೆ. ಸ್ನೇಹಿತರೆ, ಮೇನ್ಸ್ ಕ್ಲಾಸಸ್ ಅಲ್ಲಿ ನಿಮಗೆ ತುಂಬಾ ಒಳ್ಳೆ ಮೇಷ್ಟ್ರುಗಳನ್ನ ನಾವು ನಿಮ್ ಜೊತೆಗೆ ಇರೋದಿಕ್ಕೆ ಅಂತ ಹೇಳಿ ಕರ್ಕೊಂಡ್ ಬರೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಹಲವಾರು ಜನ ಈಗ ಇಂಡಾಲಜಿ ಇರ್ಬೋದು, ಹಿಂದೂಯಿಸಂ ಇರ್ಬೋದು, ಇಂಥ ಎಲ್ಲ ವಿಷಯಗಳನ್ನ ನಿಮ್ಮ ಪರೀಕ್ಷಾ ಚೌಕಟ್ಟಿನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ರೆಫರೆನ್ಸಸ್ ಒಂದಿಗೆ ನಿಮ್ ಜೊತೆ ಮಾಡ್ತಾ ಇರೋದು ಮನೀಶ್ ಮೋಕ್ಷಗುಂಡಂ ಸರ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜೀವನ್ ಕುಮಾರ್ ಸರ್, ಈ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹೆಸರು, ಸಾರ್ವಜನಿಕ ಆಡಳಿತಕ್ಕೆ ಜೀವನ್ ಕುಮಾರ್ ಸರ್ ಅವರು ನಿಮ್ ಜೊತೆಗೆ ಇರ್ತಾರೆ. ಹಾಗೇನೆ ಎಲ್ಲ ಸಂತೋಷ್ ಸುತಾರ್ ಅವರು CEE ಸದರನ್ ರೀಜನಲ್ ಡೈರೆಕ್ಟರ್, ಅವರು ನಿಮ್ ಜೊತೆಗೆ ಎನ್ವೈರನ್ಮೆಂಟ್ ಎಕಾಲಜಿ ಪಾಠವನ್ನ ಮಾಡ್ತಾರೆ. ಇವರೆಲ್ಲರೂ ಕೂಡ ನಿಮ್ಮ KS ಪರೀಕ್ಷೆಯ ಅದರ ಆಳ, ಎತ್ತರ ಎಲ್ಲದರ ಅಂದಾಜು ಇರುವಂತಹವರು, ಹಾಗೆ ಅದರ ಪರಿಮಿತಿ ಕೂಡ ಗೊತ್ತಿದ್ದು ಅದರಲ್ಲಿ ನಿಮಗೆ ಪರೀಕ್ಷೆಗೆ ಪೂರಕವಾಗೋ ಹಂಗೆ ಬರೀ ಪುಸ್ತಕ ಅಲ್ಲದೆ ಪುಸ್ತಕದ ಆಚೆಗಿನ ಜ್ಞಾನವನ್ನ ಹೆಚ್ಚು ನಿಮ್ ಜೊತೆ ಹಂಚ್ಕೊಳ್ಳೋ ಹಂಗೆ ಪಾಠ ಮಾಡುವಂತ ಮೇಷ್ಟ್ರುಗಳು. ನೀವು ಅವ್ರ ಎಲ್ಲರ ಜೊತೆ ಕೂತ್ಕೋಬೇಕು. ಹಾಗೆ ಇನ್ನಷ್ಟು ಮಹನೀಯರನ್ನ ಕರ್ಕೊಂಡು ಬರುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಸ್ನೇಹಿತರೆ. ಸಾಧ್ಯ ಆದಷ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಮೇಷ್ಟ್ರು ಯಾವ್ಯಾವ ಸೆಕ್ಷನ್ ಅನ್ನ ತಗೊಳ್ತಾರೆ, ಎಲ್ಲರ ಜೊತೆ ಮಾತುಕತೆ ನಡೀತಾ ಇದೆ, ಸೆಕ್ಷನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ಸಾಧ್ಯ ಆದಷ್ಟು ಬಹಿರಂಗಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರದು ಕನ್ಫರ್ಮೇಶನ್ ಬಂದಿದ ತಕ್ಷಣ, ಯಾರ್ಯಾರದು ಕನ್ಫರ್ಮೇಶನ್ ಬಂದಿದೆ ಆ ಮೇಷ್ಟ್ರುಗಳ ಎಲ್ಲರ ಹೆಸರುಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಎಲ್ಲ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಇವತ್ತು ನಾಳೆ ಒಳಗೆ ಅದು ಫೈನಲೈಸ್ ಆಗುತ್ತೆ. ಮೇಷ್ಟ್ರುಗಳ ಕಡೆಯಿಂದ ಕಾಯ್ತಾ ಇದೀವಿ, ನಾವು ಎಲ್ಲರನ್ನು ಕೇಳ್ಕೊಂಡಿದೀವಿ, ಬಂದ ತಕ್ಷಣ ನಾವು ತಿಳಿಸ್ತೀವಿ. ಸ್ನೇಹಿತರೆ, ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ ಡೀಟೇಲ್ಡ್ ಟೆಸ್ಟ್ ಸೀರೀಸಿನ ಪ್ಲಾನ್ ಏನಿದೆ ಅದು ನಾಗಪ್ಪ ಸರ್ ಕೊಡ್ತಾರೆ. ಆದರೆ ಇಷ್ಟನ್ನ ಹೇಳ್ತೀನಿ ನಾನು ನಿಮಗೆ, ನಾವು ನಿಮಗೆ ಪ್ರತಿ ಪರೀಕ್ಷೆಯ, ಪ್ರತಿ ಪ್ರಶ್ನೆಯ, ಪ್ರತಿ ಸಬ್ಜೆಕ್ಟ್ ಇಂದು ಪ್ರತಿ ಪ್ರಶ್ನೆದೂನೇ ಸಿನಾಪ್ಸಿಸ್ ಕೊಡ್ತೀವಿ. ನೀವು ಎಷ್ಟು ಪದಗಳಲ್ಲಿ ಬರಿಬೇಕು, ಇದೆಲ್ಲ ಕೀವರ್ಡ್ಸ್ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರಶ್ನೆಗಳಿಗೂ ನಾವು ಕೊಡ್ತೀವಿ. ಮಾದರಿ
ಪ್ರಶ್ನೆಗಳನ್ನ ನಿಮಗೆ ಕೊಟ್ಟು ಟೆಸ್ಟ್ ಸೀರೀಸ್ ನ ನಾವು ನಡೆಸ್ತೀವಿ. ನಿಮ್ಮ ಈ ತತ್ಕ್ಷಣದ ವಿಡಿಯೋದಲ್ಲಿ ನಿಮ್ ಜೊತೆ ನಾಗಪ್ಪ ಸರ್ ಅವರ ಆ ಎಲ್ಲ ಡೀಟೇಲ್ಸ್ ಅನ್ನ ಹಂಚ್ಕೋತಾರೆ. ಸ್ನೇಹಿತರೆ, ನಾನು ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಯಾವ ಪದ ಅಂದ್ರೆ ಅನಲೈಸ್ ಅನ್ಬೋದು, ಡಿಸ್ಕ್ರೈಬ್ ಅನ್ಬೋದು, ಡೀಟೇಲ್ ಅನ್ಬೋದು, ಅಥವಾ ಲಿಮ್ ಅನ್ಬೋದು, ಅಥವಾ ಸಬ್ಸ್ಟಾನ್ಶಿಯೇಟ್ ಅಂತ ಕೇಳಬಹುದು, ಎಲ್ಲ ಒಂದೇ. ಆದ್ರೆ ಈ ಪದಗಳಿಗೆ ನೀವು ಎಷ್ಟೆಷ್ಟು ವೈಟೇಜ್ ಕೊಟ್ಟು ಹೆಂಗ್ ಬರಿಬೇಕು ಅನ್ನೋ ಅಂಥದ್ದನ್ನ ನಾ ಹೇಳ್ತೀನಿ. ಮೇಷ್ಟ್ರುಗಳ ಹೆಸರನ್ನ ಹೇಳ್ತೀನಿ, ನೀವು ಯಾವ ಪೆನ್ ಬಳಸಬೇಕು, ಎಷ್ಟು ಹೊತ್ತು ಬರಿಬೇಕು, ಬರವಣಿಗೆ ಅಭ್ಯಾಸ ಆಗ್ಬೇಕಲ್ಲ, ಹೆಂಗ್ ಬರಿಬೇಕು, ಹ್ಯಾಂಡ್ ರೈಟಿಂಗ್ ಏನ್ ಮಾಡ್ಬೇಕು, ಈ ಎಲ್ಲ ಮಾಹಿತಿಯನ್ನ ಹೊತ್ತು ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ತಕ್ಷಣದಲ್ಲಿ ಭೇಟಿ ಮಾಡ್ತೀನಿ. ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.